ಮಾಡಿದೀವಿ. ಇದೇ ನಿಸಾರ್ ಅಹಮದ್ ಅವ್ರನ್ನ ನಾವು ಅಪ್ರಿಶಿಯೇಟ್ ಮಾಡಿದೀವಿ. ನಿಸಾರ್ ಅಹಮದ್ ಅವ್ರು ಬಂದು ಉದ್ಘಾಟನೆ ಮಾಡಿದ್ರೆ ನಾವು ಒಪ್ಕೊಂಡಿದ್ದೀವಿ. ನಿಮಿಷ ಇರಿ, ನಾನು ಮಾತಾಡಕ್ ಬಿಡಿ. ಯಾರು ಹೇಳಕ್ಕೆ ನಿಸಾರ್ ಅಹಮದ್ ನಿಸಾರ್ ಅಹಮದ್ ಅವ್ರನ್ನ ನಾವು ಅಪ್ರಿಶಿಯೇಟ್ ಮಾಡಿದೀವಿ. ಅವ್ರು ನಮ್ಮ ಕನ್ನಡವನ್ನು ಒಪ್ಕೊಂಡಿದ್ದಾರೆ. ಅದಕ್ಕಾಗಿ ನಾವು ಬಾನು ಮುಷ್ತಾಕ್ ಅವ್ರ ವಿರೋಧ ಮಾಡ್ತಿದೀವಿ. ನಾವು ಮೂರ್ತಿ ಪೂಜೆ ನಿಸಾರ್ ಅಹಮದ್ ಅವರು ನಮ್ಮ ಭಾವನೆಗಳು ಬೆಲೆ ಕೊಟ್ಟಿದ್ದಾರೆ. ಇದೇ ಬಾನು ಮುಷ್ತಾಕ್ ಅವರು ನಮ್ಮ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದ್ದಾರೆ. ಅದರಿಂದ ನಾವು ವಿರೋಧ ಮಾಡ್ತಿದೀವಿ. ನಾನು ಒಬ್ಬ ಹಿಂದೂವಾಗಿ ನಾನು ಹೇಳ್ತೀನಿ, ಬಾನು ಮುಷ್ತಾಕ್ ಅವ್ರನ್ನ ಕರೆದಿದ್ದು ತಪ್ಪು. ನಮ್ಮನ್ನ ಅವ್ರದ್ದು ಯಾವುದೇ ಆಚರಣೆಯಲ್ಲೂ ಬಿಟ್ಕೊಳ್ಳಲ್ಲ. ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ವಿರೋಧಿ ಅಂತ ಮತ್ತೊಮ್ಮೆ ಪ್ರೂವ್ ಮಾಡ್ತಿದೆ. ನಮ್ಮನ್ನ ಕೆರಳಿಸುವ ಕೆಲಸ ಮಾಡ್ತಿದೆ. ಆದ್ರೆ ನಾವು ಹಿಂದೂಗಳು ಸಹಿಷ್ಣುವಾದಿಗಳು ಅಂತೇಳಿ ನಾವು ಇವಾಗವರೆಗೂ ಆಗಿರೋ ಎಲ್ಲ ಅವಘಡಗಳನ್ನ ಸಹಿಸ್ಕೊಂಡು ಇನ್ನೂ ಸಹಿಸ್ಕೊಳ್ತಾ ಇದೀವಿ ಅಷ್ಟೇ. ಸರಿ, ಅವ್ರನ್ನ ಕರೆದಿರೋ ತಪ್ಪು. ಈಗ ನಾನು ಇಲ್ಲಿ ಬಂದ್ಮೇಲೆ ನನಗೆ ಏನು ಅನಿಸ್ತಾ ಇದೆ ಅಂದರೆ, ಈಗ ಬಾನು ಮುಷ್ತಾಕ್ ಅವರು ನಮಗೆ ಒಂದು ಕ್ಲಾರಿಟಿ ಕೊಡಬೇಕು. ಇವರು ಸೇರಿರೋ ಮುಸ್ಲಿಂ ಸಂಪ್ರದಾಯಕ್ಕೆ ಸೇರಿದಿರೋರ, ಇವರು ಮುಸ್ಲಿಂ ಸಂಪ್ರದಾಯಕ್ಕೆ ಸೇರಿರೋರು ಅಂತ ಫಸ್ಟ್ ಅವರು ನಮ್ಗೆ ಕ್ಲಾರಿಟಿ ಕೊಟ್ಬಿಟ್ರೆ ನಮಗೆಲ್ಲ ತೀರೋಗ್ಬಿಡುತ್ತೆ. ಅಕಸ್ಮಾತ್ ಅವ್ರೇನಾದ್ರು ಇವ್ರು ಮಾಡಲ್ಲ, ನಾನೇನು ಮಾಡಲ್ಲ ಅಂದ್ರೆ ಬರೋದ್ ಬೇಡ. ಅಕಸ್ಮಾತ್ ನಾವು ಕುಂಕುಮ ಇಟ್ಕೊಳ್ತೀವಿ, ಬರ್ತೀವಿ, ಪೂಜೆ ಮಾಡ್ತೀವಿ, ಬರ್ಲಿ ಬಿಡಿ. ಮೇಡಮ್, ಇದು ಕಾಂಗ್ರೆಸ್ ಸರ್ಕಾರದ ವೆರಿ ಕ್ಲಿಯರ್ ಪಿಕ್ಚರು. ಅವ್ರಿಗೇನಂದ್ರೆ ಹಿಂದೂಗಳು ಒಗ್ಗೂಡಿಸ್ಬಾರ್ದು. ಧರ್ಮೋತ್ಸವದ ವಿಚಾರ ಆಗಲಿ, ಈ ಚಾಮುಂಡೇಶ್ವರಿ ಬೆಟ್ಟ ವಿಚಾರ ಆಗಲಿ, ಈ ಪೂಜೆ ಮಾಡೋ ವಿಚಾರ ಆಗಲಿ, ಇವ್ರ ಪ್ರಕಾರ ಒಂದು ಧರ್ಮದ ಆಚರಣೆನ ಬದಲಾಯಿಸಬೇಕು ಅನ್ನೋದು ಅವಶ್ಯಕತೆ ನಮಗಿಲ್ಲ. ತಲತಾಂತರಗಳಿಂದ ಧರ್ಮ, ದೇಶ, ಭಾಷೆ ಎಲ್ಲ ಒಂದೇ ಆ್ಯಂಗಲ್ ನೋಡಬೇಕು, ಎಲ್ಲ ಸಪ್ರೇಟ್ ಮಾಡಿ ನೋಡೋಕ್ಕಾಗಲ್ಲ. ಇವ್ರ ಪ್ರಕಾರವಾಗಿ ಅವರು ಕುಂಕುಮ ಹಾಕಬೇಕೋ ಬೇಡವೋ ಅನ್ನೋದನ್ನು ಬದಲಾಯಿಸಿ ಅನ್ನೋದು ಅವಶ್ಯಕತೆ ನಮಗಿಲ್ಲ. ನಮ್ಮ ಸಂಪ್ರದಾಯದಲ್ಲಿ ಪೂಜೆ ಮಾಡುವಾಗ ಹೂವು ಹಾಕೋದು, ಕುಂಕುಮ ಹಾಕೋದು ನಮ್ಮ ಸಂಪ್ರದಾಯ. ಇವ್ರು ಬರ್ತಾ ಇದ್ದಾರೆ, ಇವ್ರು ಬದಲಾಯಿಸಬೇಕು ಅನ್ನೋ ಅವಶ್ಯಕತೆ ನಮಗಿಲ್ಲ. ಅವರು ಕನ್ನಡಕ್ಕೆ ಹೆಮ್ಮೆ ತಂದರೆ ಅದ್ರ ಬಗ್ಗೆ ನಮ್ದು ಯಾವುದೂ ಆಕ್ಷೇಪ ಇಲ್ಲ. ಬಟ್ ನಮ್ಮ ಧರ್ಮದ ಪ್ರಕಾರ, ನಮ್ಮ ಆಚಾರ ವಿಚಾರಗಳ ಪ್ರಕಾರ ಮಾಡಬೇಕು ಅನ್ನೋದು ನಮ್ಮ ಹಿಂದೂಗಳ ಮುಖ್ಯ ಉದ್ದೇಶ. ಮೇಡಮ್, ನಮ್ಮ ಹಿಂದೂಗಳಿಗೆ ಇರೋದು ಒಂದೇ ದೇಶ, ಅದು ಭಾರತ ದೇಶ. ವಸುದೈವ ಕುಟುಂಬಕಂ ಅಂತ ಹೇಳಿದವ್ರು ನಾವು. ಎಲ್ಲರೂ ಒಂದೇ ರೀತಿಯಲ್ಲಿ ನೋಡಬೇಕು ಅಂತ ಹೇಳಿದವರು ನಾವು. ನಮ್ಮ ಧರ್ಮಕ್ಕೆ ಅವರು ಯಾವಾಗ ಭುವನೇಶ್ವರಿಗೆ ಅವರು ಬೆಲೆ ಕೊಡಲಿಲ್ವೋ, ಅವರು ಬರೋದೇ ಬೇಡ ಅನ್ನೋದು ನಮ್ಮದೊಂದು ಇದು ಮೇಡಮ್. ಅವ್ರು ಮಾಡೋದು ಬೇಡ ಮೇಡಮ್. ಅವ್ರು ಸಾಧನೆ ಮಾಡಿದ್ದಕ್ಕೆ ನಮಗೆ ಗೌರವ ಇದೆ. ಆದರೆ ಅವರು ನಮ್ಮ ಧರ್ಮವಾದ ಕಾರ್ಯಕ್ರಮ ಒಪ್ಪೋದಿಲ್ಲ, ಅರ್ಶಿನ ಕುಂಕುಮ ಇಟ್ಕೊಳ್ಳೋಂಗಿಲ್ಲ. ಅದಕ್ಕಾಗಿ ಅವ್ರಿಗೆ ಬೇಡ. ಎರಡನೇದು, ನಮ್ಮ ಧರ್ಮದಲ್ಲೇ ಪೌರ ಕಾರ್ಮಿಕರು ಹೆಣ್ಮಕ್ಳಿದಾರೇನು, ಅವ್ರು ಕರೆಸಿ ಅವರಿಂದ ಉದ್ಘಾಟನೆ ಮಾಡಿದ್ರೆ ತುಂಬ ಚೆನ್ನಾಗಿರ್ತೈತೆ ಮೇಡಮ್. ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಬಾನು ಮುಸ್ತಾಕ್ ಅವರ ಹೆಸರು ಅನೌನ್ಸ್ ಮಾಡ್ತಾ ಇದ್ದಂಗೆ ಹೇಳಿದ್ರು, ನೀವು ಬರೋದಾದರೆ ಅರ್ಶಿನ ಕುಂಕುಮ ಇಟ್ಕೊಂಡು ಬನ್ನಿ, ನಮಗೆ ಇದಕ್ಕೆ ಸ್ವೀಕಾರ ಮಾಡ್ತೀವಿ ಅಂತ ಹೇಳಿದ 2 ಅವರ್ಗೆ ಅವ್ರಿಗೆ ಒಂದು ಬಾಗಿಣ ಕೊಟ್ಟು, ಅರ್ಶಿನ ಕುಂಕುಮ ಹೂವು ಎಲ್ಲ ಬಾಗಿಣ ಕೊಟ್ಟು ಅವರು ಕೂಡ ಅದನ್ನ ಸ್ವೀಕಾರ ಮಾಡಿದ್ದಾರೆ. ಅವರ ನಮ್ಮ ಹಿಂದೂ ಹೆಣ್ಮಕ್ಳಾಗಿ ಬಂದರೆ ನಾವು ಅದನ್ನ ಸ್ವೀಕರಿಸ್ತೀವಿ. ನಮಗಿರೋಂತಹ ಭಯ ಏನು ಅಂದರೆ, ಕನಕ್ಪುರದಲ್ಲಿರೋ ಕಪಾಲಿ ಬೆಟ್ಟ ಹೆಂಗೆ ಹೇಸು ಬೆಟ್ಟ ಆಯಿತೋ ಅದೇ ರೀತಿ ನಮ್ಮ ಚಾಮುಂಡಿ ಬೆಟ್ಟ ಹಿಂದೂಗಳದಲ್ಲ ಅಂತ ಆಲ್ರೆಡಿ ನಮ್ಮ ಕರ್ನಾಟಕದ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಮಗಿರೋಂತಹ ಭಯ, ನಮ್ಮ ಚಾಮುಂಡಿ ಬೆಟ್ಟ ಹೋಗಿ ಇನ್ನೊಂದು ಯಾವುದೋ ಒಂದು ಮುಸ್ಲಿಂ ಸಮುದಾಯಕ್ಕೆ ವಕ್ಫ್ ಸೇರಿದಂತಹ ಬೆಟ್ಟಗಳಾಗೋದಕ್ಕೆ ನಾವು ಬಿಡೋದಕ್ಕೆ ರೆಡಿ ಇಲ್ಲ ಮೇಡಮ್. ಬಾನು ಮುಸ್ತಾಕ್ ಅವರು ಬಂದು ಉದ್ಘಾಟನೆ ಮಾಡೋದ್ರಲ್ಲಿ ಯಾವುದೇ ನಮಗೇನು ಇದಿಲ್ಲ. ಅವರು ಇದೇ ಥರ ಕೇರಳಲ್ಲಿ ಓಣಮ್ಗೆ ಎಷ್ಟು ಅಬ್ಜೆಕ್ಷನ್ ಮಾಡ್ತಾರೆ ಮುಸ್ಲಿಮ್ಸು, ಇಲ್ಲಿ ಯಾಕೆ ವಿರೋಧ ಇಲ್ಲ ಕರ್ನಾಟಕದಲ್ಲೇ? ಅವ್ರ ಮೇಲೆ FIR ಆಯ್ತಲ್ಲ, ಅವ್ರ ಮೇಲೆ FIR ಆಯ್ತಲ್ಲ, ಅಬ್ಜೆಕ್ಷನ್ ಮಾಡೋರ ಮೇಲೆ FIR ಆಗಿದೆ. ಇದರಿಂದ ಇದು ಒಂದೊಂಥರ ಶಾಂತಿ ತೋಟ ಅಂತ ಹೇಳ್ತೀರಾ. ಇದು ಎಲ್ಲರಿಗೂ ಇದು ಮಾಡ್ಕೊಬೇಕು. ನಾವು ಹೆಂಗೆ ಎಲ್ಲರನ್ನೂ ಸ್ವೀಕಾರ ಮಾಡ್ತೀರಿ, ಸಂವಿಧಾನದಲ್ಲಿ ಇರೋದು. ನಾವು ಸಂವಿಧಾನಕ್ಕೆ ಬದ್ಧರಾಗಿದ್ರಿ, ಸಂವಿಧಾನದ ಪ್ರಕಾರ ಅವ್ರು ಬರಲಿ, ಮಾಡ್ಕೊಂಡು ಹೋಗಲಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಇದರಿಂದ ಏನಿದೆ ನಮ್ಗೆ ಅವಮಾನ ಮಾಡೋ ಅಂಥದ್ದು ಏನು ಬೇಕಿಲ್ಲ ಇಲ್ಲಿ. ಸರಿ, ರಾಜ್ಯ ಸರ್ಕಾರಕ್ಕೆ ಏನು ಹೇಳೋಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮಲ್ಲಿ ಸಾಧಕರಿದ್ದಾರೆ ಮೇಡಮ್, ಅಪಾರವಾದಂಥ ಸಾಧಕರಿದ್ದಾರೆ. ದಯಮಾಡಿ ಅವ್ರಿಗೆ ಅವಕಾಶ ಮಾಡಿಕೊಡಿ. ಇವ್ರಿಗೆ ನಮ್ಮ ವ್ಯವಸ್ಥೆ, ನಮ್ಮ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಲ್ಲ. ಈಗ ಯಾರು ಬಾನು ಮುಸ್ತಾಕ್ ಅವರು ಇಲ್ಲ, ಅದನ್ನ ನಮ್ಮ ಭಾವನೆಗಳ ಮೇಲೆ ಧಕ್ಕೆ ಬಂದೇ ಬರುತ್ತೆ. ಇವ್ರು ನಾಳೆ ದಿವಸ ನಾನು ಅಲ್ಲಿ ಹೋದಾಗ ನಾನು ಮಂಗಳಾರತಿ ಮಾಡಲ್ಲ, ಕುಂಕುಮ ಇಟ್ಕೊಳ್ಳಲ್ಲ ಅಂದಾಗ ಎಷ್ಟೋ ಜನ ನಮ್ಮ ಭಕ್ತರುಗಳು ಇರ್ತಾರೆ ಮೇಡಮ್, ಅವ್ರಿಗೆ ಸಖತ್ತು ನೋವು ಆಗ್ಬಿಟ್ರೆ ಹೆಂಗೆ? ಯಾವ ಐತಿಹಾಸಿಕ ದಸರಾ
ನಾಡಿನೆಲ್ಲೆಡೆ ಸಂಭ್ರಮದ ಛಾಯೆ ಮೂಡಬೇಕಾಗಿತ್ತು, ಇವತ್ತು ಸೂತಕದ ಛಾಯೆ ಎಲ್ಲೆಡೆ ಕಾಣ್ತಾ ಇದೆ ಈ ಒಂದು ನಿರ್ಧಾರದಿಂದ. ನನ್ನ ಆಗ್ರಹ ಏನು ಅಂದರೆ, ಸರ್ಕಾರ ಇನ್ಮೇಲೆ ದಸರಾ ನಡೆಸೋದು ಬೇಡ, ರಾಜಪ್ರಭುತ್ವ ಏನು ರಾಜಮನೆತನದವ್ರಿಗೆ ಅವು ಒಪ್ಪಿಸ್ಬಿಟ್ಟು ನಮ್ಮ ಸಾಂಪ್ರದಾಯಿಕವಾಗಿ ಹೆಂಗೆ ನಡೀತಾ ವಿಜೃಂಭಣೆಯಿಂದ ಐತಿಹಾಸಿಕ ವಿದೇಶಗಳಿಂದ ಬರ್ತಾಯಿದ್ರು ಗತವೈಭವ ಮರುಕಳಿಸ್ಲಿ ಅಂತ ಆಶಿಸ್ತಾ ಸರ್ಕಾರನ ಆಗ್ರಹಪಡಿಸ್ತೀನಿ. ನೋಡಿ, ಆರಂಭದಲ್ಲೇ ಎಡವಿರೋದು ಸರ್ಕಾರ ಎಷ್ಟು ಗಲಭೆಗಳಿಗೆ ಕಾರಣ ಆಗಿದೆ ಅನ್ನೋದು ಈಗ ಪಬ್ಲಿಕ್ ಏನು ಇವತ್ತು ಮಾತಾಡ್ತಾ ಇದ್ದಾರೆ ಅದನ್ನೆಲ್ಲ ಗೊತ್ತಾಗುತ್ತೆ. ಮೊದಲನೇದಾಗಿ ಸರ್ವಪಕ್ಷಗಳ ಸಭೆ ಕರೆದು ಈ ಒಂದು ಆಯ್ಕೆಯ ವಿಚಾರದಲ್ಲಿ ಆಯ್ಕೆಯನ್ನು ಮಾಡಬೇಕಾಗಿತ್ತು, ಒಂದು ತಪ್ಪು. ಎರಡನೇದಾಗಿ ಸಾಧನೆಯ ಮಾಡಿರ್ತಕ್ಕಂಥ ವಿಚಾರದಲ್ಲಿ ನಿಮಗೆ ಸಾಲುಮರದ ತಿಮ್ಮಕ್ಕ ಕಾಣಲಿಲ್ವ ನಿಮ್ಮ ಕಣ್ಣಿಗೆ? ಕನ್ನಡ ನಾಡಿನಲ್ಲೇ ಹುಟ್ಟಿ ಕನ್ನಡ ಮಣ್ಣಿಗಾಗಿ ಬೆಳೆದು ಇವತ್ತಿಗೂ ಕೂಡ ಕನ್ನಡಕ್ಕಾಗಿ ಜೀವ ಕೊಡ್ತಾ ಇರ್ತಕ್ಕಂಥ ಮಹಾತಾಯಿ ನಿಮ್ಮ ಕಣ್ಣಿಗೆ ಕಾಣಲಿಲ್ಲ. ಬಾನು ಮುಷ್ತಾಕ್ ಅವ್ರು ನಾವು ವಿರೋಧಿಸ್ತಾ ಇರೋದಕ್ಕೆ ಕಾರಣ, ನೀವು ಯಾವತ್ತು ನಮ್ಮ ಸಂಸ್ಕೃತಿಗೆ ಧಕ್ಕೆಯನ್ನು ತಂದ್ರಿ. ಅಂದರೆ ಏನು, ನೀವು ಭುವನೇಶ್ವರಿಯನ್ನು ನೀವು ತಾಯಿಯಲ್ಲ ಅಂತ ಹೇಳ್ತಿದ್ದೀರಿ. ಭುವನೇಶ್ವರಿ ಬೇರೆ ಅಲ್ಲ, ಚಾಮುಂಡೇಶ್ವರಿ ಬೇರೆ ಅಲ್ಲ, ಎರಡರಲ್ಲೂ ಈಶ್ವರಿ. ಅದು ನಮ್ಮ ನಾಡಿನ ಅಧಿದೇವತೆ. ಅದಕ್ಕೆ ಗೌರವ ಕೊಟ್ಟರೆ ನಿಮಗೂ ನಾವು ಗೌರವ ಕೊಡ್ತೀವಿ. ಏನಾದರೂ ನೀವು ಅದಕ್ಕೆ ಧಕ್ಕೆ ತಂದರೆ ಅದರ ಡಬ್ಬಲ್ ನಾವು ನಿಮ್ಗೆ ಧಕ್ಕೆಯನ್ನು ತಂದೆ ತರ್ತೀವಿ. ಮಹೇಶ್ ಸರ್, ಭಾವನೆಗಳು ಎರಡೂ ಧರ್ಮಕ್ಕೆ ಧಕ್ಕೆ ಆಗೋ ರೀತಿಯಲ್ಲಿ ಈ ಡಿಬೇಟ್ನಲ್ಲಿ ಅಭಿಪ್ರಾಯ ವ್ಯಕ್ತವಾಗ್ತಾ ಇತ್ತು. ಸರ್ಕಾರಗಳು ಇಂಥ ನಿರ್ಧಾರ ಕೈಗೊಳ್ಳೋಕೆ ಮುಂಚೆ ಸಾರ್ವಜನಿಕ ಅಭಿಪ್ರಾಯ ಅನ್ನೋದನ್ನು ಸಂಗ್ರಹ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಎಡವುತ್ತೋ ಸರ್ಕಾರ ಇಲ್ವಾ? ಈ ಥರದ ವಿಚಾರದಲ್ಲಿ ಯಾವತ್ತೂ ಯಾವ ಸರ್ಕಾರನೂ ಕೂಡ ಯಾರ ಅಭಿಪ್ರಾಯವನ್ನು ಪಡ್ಕೊಂಡಿಲ್ಲ ಮೇಡಮ್. ಅವ್ರಿಗೆ ಇಷ್ಟ ಬಂದಂಥವ್ರನ್ನ ಆಯ್ಕೆ ಮಾಡಿದ್ದಾರೆ. ಇವ್ರು ಮಾತ್ರ ಅಲ್ಲ, ಯಾರು ಕೂಡ ದಸರಾಗೆ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಸರ್ವಪಕ್ಷಗಳ ಸಭೆ ಕರೆದು ಇವ್ರನ್ನ ಕರೀತಾ ಇದ್ದೀವಿ ಓಕೆನಾ ಅಂತ BJP ಅವರು ಕೇಳಿಲ್ಲ, JDS ಅವರು ಕೇಳಿಲ್ಲ, ಕಾಂಗ್ರೆಸ್ ಅವರು ಬರ್ತೀನಿ. ಸರ್ಕಾರ ಅವ್ರನ್ನ ಕರೆದಿರೋದು ಬೂಕರ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅಂತ. ಈಗ ಬರೋದು ಬಿಡೋದು, ಅದನ್ನು ಉದ್ಘಾಟನೆ ಮಾಡೋದು ಬಿಡೋದು, ಅದು ಕೇವಲ ಬಾನು ಮುಷ್ತಾಕ್ ಮೇಡಮ್ ಅವರ ವೈಯಕ್ತಿಕವಾದಂಥ ಸ್ವಾತಂತ್ರ್ಯ ಮತ್ತು ಅವರ ಇಚ್ಛೆ. ಅದು ಸರಿ. ಪಾಷಾ ಸರ್, ಮುಂಚೆ ನೋಡಿ ಪ್ರೋಟೋಕಾಲ್ ಏನಿದೆ ಇವ್ರದ್ದು ಬಾನು ಮುಷ್ತಾಕ್ದು, ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡ್ತಾರಾ ಇಲ್ಲ ಅದು ಗೊತ್ತಾಗ್ಬಿಟ್ರೆ ನಮಗೆ ಒಂದು ಮಾಡ್ತಾ ಇಲ್ಲ ಅಂದರೆ ನಮಗೆ ಅಪೋಸಿಟ್ ಇಲ್ಲ, ನಾವು ಇದು ಮಾಡಲ್ಲ. ಮಾಡ್ತಾರಂದರೆ ನಾವು ಇರೋ ಧರ್ಮದ ಮಾತು ನಾವು ಹೇಳಲೇಬೇಕು. ಅವ್ರು ಮಾಡಲಿ, ಅವರು ನೋಡಿ ಅವ್ರು ಮಾಡಲಿ, ಅವ್ರು ಇದು ಮಾಡಲಿ, ನಮಗೆ ಅದು ಬೇಡ. ಅಂದರೆ ನಮ್ಮ ಧರ್ಮದಲ್ಲಿ ಏನಿದೆ ಆ ಮಾತು ಇದೆ, ಸರ್ಕಾರ ಸ್ಪಷ್ಟಪಡಿಸಬೇಕು. ಉದ್ಘಾಟನೆ ಅಂದರೆ ಹೇಗೆ? ರಜಾಕ್ ಅವರು ನೋಡಿ ಮೇಡಮ್, ಅದು ತಾಯಿ ಭುವನೇಶ್ವರಿ ಆಗಿರಲಿ, ತಾಯಿ ಚಾಮುಂಡೇಶ್ವರಿ ಆಗಿರಲಿ, ಇಸ್ಲಾಂ ಧರ್ಮದಲ್ಲಿ ಯಾರಿಗೂ ನೀವು ತಾಯಿ ಅಂತ ಹೇಳಿಸ್ಕೊಳ್ಳೋಕ್ಕೆ ಧರ್ಮ ಯಾವತ್ತಿಗೂ ನಿಮಗೆ ಇದು ಮಾಡಿಲ್ಲ, ಕಡ್ಡಾಯ ಮಾಡಿಲ್ಲ, ಬಲವಂತ ಮಾಡಿಲ್ಲ, ಹೇಳಬಾರ್ದು ಅಂತ ಏನೂ ಇಲ್ಲ. ನಾನು ಯಾರನ್ನೂ ಬೇಕಾದ್ರೂ ತಾಯಿ ಅಂತ ತಿಳ್ಕೊಬಹುದು. ತಾಯಿ ಹತ್ರ ಹೋಗೋಕ್ಕೆ ಸಂಬಂಧ ಏನು ಬೇಕಾಗಿರಲ್ಲ. ಅಲ್ಲಿಗೆ ಹೋಗಿ ಅವರು ಪೂಜೆ ಮಾಡಲೇಬೇಕು ಅಂತ ಅಭ್ಯಂತರ ಅವ್ರ ಮೇಲೆ ಒತ್ತಡ ಏನಿಲ್ವಲ್ಲ. ಆ್ಯಸ್ ಅ ಚೀಫ್ ಗೆಸ್ಟ್ ಒಂದು ಅತಿಥಿಯಾಗಿ ಅವರು ಉದ್ಘಾಟನೆಗೆ ಹೋಗ್ತಿದ್ದಾರೆ, ಹೋಗಲಿ. ಇವಾಗ ಪುಷ್ಪಾರ್ಚನೆ ಮಾಡ್ತಾರೋ ಇಲ್ವೋ, ಮಂಗಳಾರತಿ ಮಾಡ್ತಾರೋ ಇಲ್ವೋ, ಅದು ಅವರ ವೈಯಕ್ತಿಕ ವಿಚಾರ. ಅವ್ರ ಸಮಾಧಿಯಲ್ಲಿ ನಾನು ಹೋಗಂಗಿಲ್ಲ, ಅವರು ದೇವ್ರಿಗೆ ಅವ್ರಿಗೆ ಉತ್ತರ ಕೊಡ್ಕೋಬೇಕು. ಅಲ್ಲಿಗೆ ಅವ್ರು ಹೋಗಲಿ. ನಮ್ಮ ನಾಡಿಗೆ ಹೆಮ್ಮೆ ತಂದಂತಹ ಕನ್ನಡತಿ ಅವ್ರಿಗೆ ಎಷ್ಟೊಂದ್ರೂ ಅದಕ್ಕೆ ಗೌರವ ಇದ್ದೇ ಇದೆ. ರಾಜ್ಯ ಸರ್ಕಾರ ಅವರನ್ನು ಆಯಿಸಿ ಅವರನ್ನು ಈ ಸಲ ನಾವು ಸನ್ಮಾನ ಕೊಡಬೇಕು ಅಂತಬಿಟ್ಟು ರಾಜ್ಯ ಸರ್ಕಾರ ಒಂದು ಕೊಡ್ತಿರೋ ಸನ್ಮಾನ. ಅದಕ್ಕೋಗಿ ನೀವು ಪೂಜೆ ಮಾಡ್ತಿರೋ ಇಲ್ವೋ, ಸೀರೆ ಹಾಕ್ಕೊಳ್ತಿರೋ, ಬೇರೆ ಏನಾರು ಹಾಕ್ಕೊಳ್ತಿರೋ, ಕುಂಕುಮ ಇಟ್ಕೊಳ್ತಿರೋ, ನೀವು ಬಳೆ ಹಾಕ್ಕೊಳ್ತಿರೋ, ದಟ್ ಆಲ್ ಇಸ್ ಇರ್ರೆಲೆವೆಂಟ್. ಬೇಕಾಗಿಲ್ಲದೆ ಇರೋ ವಿಷಯಗಳದೆಲ್ಲ. ಈಗ ಹೆಂಗಿದೆ ಡಬಲ್ ಸ್ಟ್ಯಾಂಡರ್ಡು ಅಂತಂದ್ರೆ, ಇವರ ಧರ್ಮದ ಧಾರ್ಮಿಕ ಭಾವನೆಗಳಿಗೆ ದೇವ್ರಿಗೆ ಧಕ್ಕೆ ಬಂದಿವರು ಪೊಲೀಸ್ ಸ್ಟೇಷನ್ ಬೇಕಾದ್ರೆ ಬೆಂಕಿ ಇಡ್ತಾರೆ, MLA ಮನೆ ಬೇಕಾದ್ರೆ ಬೆಂಕಿ ಇಡ್ತಾರೆ. ನಮ್ಮ ಹಿಂದೂ ಸಂಪ್ರದಾಯಗಳಿಗೆ ಮಾತ್ರ ಇವರಂದ್ರೆ ಜಾತ್ಯತೀತ ಮಾಡ್ಬಿಡುತ್ತೆ ಅವರು. ಆಯ್ತಲ್ಲ, ಇದು ಇವರ ಡಬಲ್ ಸ್ಟ್ಯಾಂಡರ್ಡ್, ಇದು ಡಬಲ್ ಸ್ಟ್ಯಾಂಡರ್ಡ್. ಸರ್ಕಾರ ಕೆಲ ಪ್ರಶ್ನೆಗಳಿಗೆ ದಸರಾ ಆಚರಣೆಗೆ ಮುಂಚೆ, ದಸರಾ ಆಚರಣೆ ಪ್ರಾರಂಭ ಆಗ್ಲಿಕ್ಕೆ ಮುಂಚೆ ರಾಜ್ಯ ಸರ್ಕಾರ ಕಡ್ಡಾಯವಾಗಿ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡಲೇಬೇಕು. ಮೊದಲನೇದಾಗಿ ಚಾಮುಂಡೇಶ್ವರಿಗೆ ಪೂಜೆಯನ್ನು ಸಲ್ಲಿಸಲಿಕ್ಕೆ ಬಾನು ಮುಷ್ತಾಕ್ ಅವರಿಗೆ ಅಭ್ಯಂತರ ಇದೆಯಾ ಇಲ್ವಾ? ಬಾನು ಮುಷ್ತಾಕ್ ಅವರು ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಹೊರಡಿಸಬೇಕು. ಯಾಕಂದರೆ ಇದು ಅನೇಕ ಹಿಂದೂಗಳ ಧಾರ್ಮಿಕ ಭಾವನೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು. ಎರಡನೆಯದ್ದು, ಸರ್ಕಾರ ಈ ಉದ್ಘಾಟನೆಯನ್ನು ಯಾವ ರೀತಿಯಾಗಿ ಮಾಡಿಸ್ತಿದೆ, ಪೂಜೆಯ ಮೂಲಕವೋ ಅಥವಾ ಕೇವಲ ದೂರದಲ್ಲಿ ನಿಂತು ಕೈ ಮುಗಿಯ ಮೂಲಕವೋ, ಇದರ ಬಗ್ಗೆ ಕೂಡ ಸ್ಪಷ್ಟನೆಯನ್ನು ಕೊಡಲೇಬೇಕಾದ ಅನಿವಾರ್ಯತೆ ಇದೆ. ಇಲ್ಲದೆ ಹೋದರೆ ಈ ಸಮಸ್ಯೆಗಳು ಮತ್ತಷ್ಟು ಉಲ್ಬಣ ಆಗಿ ಸಮಾಜದ ಸ್ವಾಸ್ಥ್ಯ ಕೆಡಿಸೋ ಹಂತಕ್ಕೆ ಹೋಗುತ್ತೆ. ಹಾಗಾಗೋದು ಬೇಡ ಅಂತ ಆಶಿಸ್ತಾ ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.